ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ದೇವಸ್ಥಾನಗಳಲ್ಲಿ ಗಂಟೆಗಳನ್ನು ಏಕೆ ಬಾರಿಸಬೇಕು, ಎಷ್ಟು ಬಾರಿ ಗಂಟೆಯನ್ನು ಬಾರಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಗಂಟೆಗಳನ್ನು ಬಾರಿಸುವುದು ಹಿಂದೂ ದೇವಾಲಯಗಳಲ್ಲಿ ಒಂದು ಪ್ರಮುಖ ಅಭ್ಯಾಸವಾಗಿದೆ. ಹೆಚ್ಚಿನ ಹಿಂದೂಗಳು ದೇವಾಲಯದಲ್ಲಿ ಗಂಟೆಯನ್ನು ಬಾರಿಸಿದ ನಂತರ ದೇವರ ದರ್ಶನ ಮಾಡಲಾಗುತ್ತದೆ. ದೇವಸ್ಥಾನಕ್ಕೆ ಹೋದಾಗ ಗಂಟೆ ಬಾರಿಸದೆ ದೇವರ ದರ್ಶನ ಮಾಡುವುದಿಲ್ಲ. ದೇವಸ್ಥಾನ ಚಿಕ್ಕದಿರಲಿ ದೊಡ್ಡದಿರಲಿ ತಪ್ಪದೆ ಗಂಟೆಯನ್ನು ಇಟ್ಟಿರಲಾಗುತ್ತದೆ. ಭಕ್ತರು ಬಂದು ಅದನ್ನು ಬಾರಿಸಿಯೇ ಮುಂದುವರಿಯುತ್ತಾರೆ. ಕೇವಲ ದರ್ಶನಕ್ಕೆ ಬರುವಾಗ ಮಾತ್ರವಲ್ಲದೆ ಆರತಿ ಮಾಡುವಾಗ ಹಾಗೂ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡುವಾಗ ಜೋರಾಗಿ ಗಂಟೆಗಳನ್ನು ಬಾರಿಸಲಾಗುತ್ತದೆ. ಆದರೆ ದೇವಸ್ಥಾನದಲ್ಲಿ ಏಕೆ ಗಂಟೆಗಳನ್ನು ಬಾರಿಸಬೇಕು, ಹಾಗೆಯೇ ಎಷ್ಟು ಬಾರಿ ಬಾರಿಸಬೇಕು ಎಂಬುದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದರ ಮಾಹಿತಿ ಈಗ ತಿಳಿದುಕೊಳ್ಳೋಣ. ಗಂಟೆಯನ್ನು ಏಕೆ ಬಾರಿಸಬೇಕು? ಗಂಟೆಯನ್ನು ದೇವರು ಮತ್ತು ದೇವತೆಗಳ ಆಧ್ಯಾತ್ಮಿಕ ಸ್ಥಾನ ಎಂದು ಹೇಳಲಾಗುತ್ತದೆ. ಗಂಟೆಯು ದೇಹವು ಅನಂತ ತತ್ವವನ್ನು ವಿವರಿಸುತ್ತದೆ. ಮುಖ್ಯವಾಗಿ ಗಂಟೆಯ ನಾಲಿಗೆಯು ಸರಸ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ. ಗಂಟೆಯ ಹಿಡಿಕೆಯು ಗರುಡ, ನಂದಿ ಅಥವಾ ಚಕ್ರವನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರಾಣಶಕ್ತಿ ಎಂದು ಕರೆಯಲ್ಪಡುವ ಅತ್ಯಗತ್ಯ ಜೀವಶಕ್ತಿ ಎಂದು ಪರಿಗಣಿಸಲಾಗಿದೆ. ಗಂಟೆಯ ಕಂಪನವು ಚಕ್ರಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ದೇಹದಲ್ಲಿನ ಪಿ ಶಕ್ತಿಯ ಹರಿವನ್ನು ಸಮತೋಲನಗೊಳಿಸುತ್ತದೆ. ಗಂಟೆಯನ್ನು ಪಂಚಧಾತು ಅಂದರೆ ತಾಮ್ರ, ಬೆಳ್ಳಿ, ಚಿನ್ನ, ಸತು ಮತ್ತು ಕಬ್ಬಿಣದ ಮಿಶ್ರಲೋಹದಿಂದ ತಯಾರಿಸಲಾಗುತ್ತದೆ. ಈ 5 ಲೋಹಗಳು ಪಂಚಮಹಾಭೂತವನ್ನು ಪ್ರತಿನಿಧಿಸುತ್ತವೆ. ಗಂಟೆ ಶಬ್ದವು ಆ ಪ್ರದೇಶದಲ್ಲಿನ ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಕಿರಣಗಳನ್ನು ನಮ್ಮಿಂದ ದೂರ ಇಡುತ್ತದೆ. ಅಷ್ಟೇ ಅಲ್ಲ, ದೇವರ ಮುಂದೆ ಯಾವುದೇ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಗಂಟೆ ಬಾರಿಸಿದರೆ ಆ ದೇವರನ್ನು ತಲುಪುತ್ತದೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸುವುದು ಅದೃಷ್ಟದ ಸಂಕೇತ ಎಂದು ಹೇಳಲಾಗುತ್ತದೆ. ನಂಬಿಕೆಗಳ ಪ್ರಕಾರ ನಾವು ದೇವಸ್ಥಾನದಲ್ಲಿ ನಿಂತು ಗಂಟೆಯನ್ನು 3 ರಿಂದ 5 ಗಂಟೆಗಳ ಕಾಲ ಬಾರಿಸಿದರೆ ಅನೇಕ ಪ್ರಯೋಜನಗಳು ಸಿಗುತ್ತದೆ. ಇದು ನಮ್ಮ ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಇದರ ಜೊತೆಗೆ ಗಂಟೆ ಬಾರಿಸುವುದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಬಲ ಮತ್ತು ಎಡಹಾಲೆಗಳ ನಡುವೆ ಸಾಮರಸ್ಯವನ್ನು ಸೃಷ್ಟಿಸುತ್ತದೆ. ಹೀಗಾಗಿ ಅವುಗಳ ನಡುವೆ ಏಕತೆಯನ್ನು ಸೃಷ್ಟಿಸುತ್ತದೆ. ಹಾಗಾದರೆ ಎಷ್ಟು ಬಾರಿ ಗಂಟೆ ಬಾರಿಸಬೇಕು? ಗಂಟೆಯನ್ನು 1 ಬಾರಿ ಹೊಡೆಯುವುದು ಮೋಕ್ಷವನ್ನು ಸೂಚಿಸುತ್ತದೆ. ಸ್ವಯಂ ಸಾಕ್ಷಾತ್ಕಾರ ಪಡೆಯಲು ಏಕೈಕ ಪ್ರಾರ್ಥನೆಯ ಮಾರ್ಗ ಇದು ಎನ್ನಬಹುದು. 2 ಬಾರಿ ಬಾರಿಸಿದರೆ ಸಂತೋಷ ಸಿಗುತ್ತದೆ ಹಾಗೂ ಈಡೇರಿದ ಆಸೆಗಳಿಗೆ ಧನ್ಯವಾದ ಹೇಳಿದಂತೆ ಸಹ ಆಗುತ್ತದೆ. 3 ಬಾರಿ ಗಂಟೆ ಹೊಡೆಯುವುದು ಭೌತಿಕ ಬಯಕೆಗಳ ಸಾಧನೆಗಾಗಿ. ವಿವಿಧ ಆಸೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುವಾಗ 3 ಬಾರಿ ಗಂಟೆಯನ್ನು ಹೊಡೆಯಬೇಕು. ಪೂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿದಾಗ ಗಂಟೆಯನ್ನು 1 ಬಾರಿ ಬಾರಿಸಬೇಕು. ಧೂಪವನ್ನು ಹಚ್ಚಬೇಕಾದರೆ ದೀಪವನ್ನು ಬೆಳಗಿಸುವಾಗ ಮತ್ತು ಅನ್ನವನ್ನು ಅರ್ಪಿಸಿದಾಗ ಗಂಟೆಯನ್ನು 2 ಬಾರಿ ಬಾರಿಸಬೇಕು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ.